ಹಲೋ ಗೈಸ್, ವೆಲ್ಕಮ್ ಟು ಪಿಕೆ ವಿತ್ ಬೈಕ್ಸ್. ನಾವಿವತ್ತು ಮಾರುತಿ ಸುಜುಕಿ ಬ್ರೆಜಾನ ರಿವ್ಯೂ ಮಾಡೋಣ ಅಂತ ತಂದಿದ್ದೀನಿ. ಈ ಗಾಡಿ ಬಂದು ಮಂಜುನಾಥ್ ಅವ್ರದ್ದು. ಸರ್ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಗಾಡಿ ಕೊಟ್ಟಿದ್ದಕ್ಕೆ. ಆಕ್ಚುಲಿ ಗಾಡಿ ಕಂಪ್ಲೀಟ್ ಲೇಟೆಸ್ಟ್ ಮಾಡಲ್ 2025 ಡಿಸೆಂಬರ್ ಅಲ್ಲಿ ಅಲ್ವಾ ಸರ್ ತಗೊಂಡಿರೋದು ನೀವು? ಸೊ ಅಂದ್ರೆ ಇದೇ ಮಂತ್ ಅಲ್ಲಿ ತಗೊಂಡಿರೋದು. ತಗೊಂಡ್ ಎಷ್ಟು ದಿನ ಆಯ್ತು ಗಾಡಿನ? ಈಗ 20 ದಿವಸ ಆಯ್ತು. 20 ದಿವಸ ಆಯ್ತು. ಏನಕ್ಕೆ ನೀವು ಬ್ರೆಜಾನೆ ತಗೊಂಡ್ರಿ? ಈಗ ಇದೇ ಸೆಗ್ಮೆಂಟ್ ಅಲ್ಲಿ ನೆಕ್ಸಾನ್ ಬರುತ್ತೆ, Hyundai Venue ಬರುತ್ತೆ. ಗಾಡಿ ಲುಕ್ ಇಲ್ಲ ಸರ್, ಈ ತರ ಅಷ್ಟು ಲುಕ್ ಇಲ್ಲ ಅದು. ಮೇಲ್ಗಡೆ ಸ್ವಲ್ಪ ದಪ್ಪ ಅದು, ಅದಕ್ಕೋಸ್ಕರ ಇತ್ತಂಡ ನಾವು ಇದಕ್ಕೆ ಹೋಗಿದ್ದು. ಕಿಯಾದನ್ನು ನೋಡ್ದು. ಕಿಯಾ ಏನು ಚೆನ್ನಾಗಿತ್ತು ಸರ್. ಕಿಯಾದಲ್ಲಿ ಯಾವ ಗಾಡಿ ನೋಡಿದ್ರಿ? ಸಾನೆಟ್ ನಮ್ಗೆ CNG ಇಲ್ಲ, ಅದಕ್ಕೆ ಬೇಡ ನಾವು. ಆಮೇಲೆ ಬ್ರಿಜಾ ಹೋಗಿ ನೋಡ್ದ, ಒಳಗ ಸ್ಪೇಸ್ ಎಲ್ಲ ಚೆನ್ನಾಗೈತೆ. ಅದಕ್ಕೋಸ್ಕರ ನಾವು ಇದನ್ನ ಲೈಕ್ ಮಾಡ್ದು ಸರ್. ನಮ್ಗೆ ಇದು ಇಷ್ಟ ಆಯ್ತು ಸರ್ ಗಾಡಿ. ನಮ್ಗೆ ಕ್ರೆಟಾ ನೋಡ್ದ, ನೋಡ್ದು ಅದು ಲುಕ್ ಕಾಣಲಿಲ್ಲ ನಮ್ಗೆ ಗಾಡಿ. ಅದಕ್ಕೋಸ್ಕರ ನಾವು ಬ್ರಿಜ್ ನೋಡ್ಬಿಟ್ಟು ಇದು ಇಷ್ಟ ಆಯ್ತು ಸರ್ ನಮ್ಗೆ, ಅದಕ್ಕೆ ತಗೋಣ ಸರ್. ಓಕೆ, CNG ವೇರಿಯಂಟ್ ಯಾಕೆ ತಗೊಂಡ್ರಿ? ಪೆಟ್ರೋಲ್ ತಗೋಬೋದಿತ್ತು. ಪೆಟ್ರೋಲ್ ತಗೋಯ್ತು ಅಂದ್ರೆ CNG ಅಂದ್ರೆ ಮೈಲೇಜ್ ಕೊಡ್ತದೆ. ಆಮೇಲೆ ಜಾಸ್ತಿ ಕಾಸ್ಟಿಗೆಲ್ಲ ಪೆಟ್ರೋಲ್ ಜಾಸ್ತಿ ಇಲ್ಲ ಸರ್, ರೈಟ್ ಅಮೌಂಟ್. ಅದಕ್ಕೋಸ್ಕರ ನಾವು CNG ತಗೊಂಡ ಸರ್. ಈಗ CNG 25 ಬರ್ತದೆ ಸರ್ ನಮ್ಗೆ. ಈಗ CNG 25 ಬರ್ತದೆ ಸರ್, ಪೆಟ್ರೋಲ್ 18 ಬರ್ತೈತೆ. ಓಕೆ, ಈಗ ತಗೊಂಡು ಎಷ್ಟು ದಿನ ಆಯ್ತು ಗಾಡಿ? ಸರ್ 20 ದಿನ ಆಯ್ತು ಸರ್ ಗಾಡಿ ತಗೊಂಡು. 20 ದಿನದಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸಿದೀರಾ? ಈಗ 910 ಓಡಿಸಿದೀವಿ ಸರ್. 910 ಕಿಲೋಮೀಟರ್ ಓಡಿಸಿದೀರಾ. ಮತ್ತೆ ಮೈಲೇಜ್ ಬಂದು ನೀವ್ ಹೇಳ್ದಂಗೆ 18 ಬರ್ತಿದೆ ಪೆಟ್ರೋಲ್ ಅಲ್ಲಿ. ಪೆಟ್ರೋಲ್ 18 ಬರ್ತದೆ ಸರ್. CNG 25 ಬರ್ತೈತೆ ಸರ್. ಅವ್ರು ಹೇಳಿರೋದು 27. ಒಂದ್ ಸರ್ವಿಸ್ ಆದ್ಮೇಲೆ ಬರ್ತದೆ ಅಂತ ಹೇಳೋರು ಸರ್. ಈಗ 1000 ಆದ್ಮೇಲೆ ನಾವು ಸರ್ವಿಸ್ ಮಾಡ್ತೀವಿ ಸರ್ ಗಾಡಿನ. ಓಕೆ, 1000 ಆದ್ಮೇಲೆ ಸರ್ವಿಸ್, ಫಸ್ಟ್ ಸರ್ವಿಸ್. ಹೌದು ಸರ್. ಇನ್ನ ಒಂದ್ ಸರ್ವಿಸ್ ಕೂಡ ಆಗಿಲ್ಲ ಗಾಡಿ? ಇನ್ನೂ ಆಗಿಲ್ಲ ಸರ್. ಸೊ ನಿಮ್ ಮನೆಯವ್ರಿಗೆಲ್ಲ ಇಷ್ಟ ಆಯ್ತಾ ಗಾಡಿ? ಸರ್ ತುಂಬಾ ಇಷ್ಟ ಆಯ್ತು. ನನ್ನ ಮಗನ್ಗೆ, ಎಲ್ಲಕ್ಕಿಂತ ನನ್ನ ಮಗನ್ಗೆ ತುಂಬಾ ಇಷ್ಟ ಆಯ್ತು ಸರ್. ವೈಟ್ ಮತ್ತೆ ರೆಡ್ ಬೇಕು ಅಂತಿರು, ವೈಟ್ ಸಿಕ್ತು ನಮ್ಗೆ ಸರ್. ನಮ್ಗೆ ಇಷ್ಟ ಆಯ್ತು ಸರ್, ಲುಕ್ ಐತೆ ಗಾಡಿ. ಎಲ್ಲ ಸುಮಾರು ನಮ್ ಫ್ಯಾಕ್ಟರ್ ಎಲ್ಲ ಒಪ್ಕೊಂಡ್ರು ಸರ್. ನಮ್ ಫ್ಯಾಕ್ಟರ್ ಗಾಡಿ ಲುಕ್ ಆಗೈತೆ, ಚೆನ್ನಾಗೈತೆ ಅಂತ ಇಬ್ರು ಅಲ್ಲೇ ನಾನು ತಗೋಬೇಕು ಅಂತ ಅಂತೀರು ಸರ್. ತಗೊಂಡ್ರೆ ಬ್ರಿಜಾನೇ ತಗೋತೀನಿ ಅಂತೀರಿ. ಬ್ರೆಜಾನೇ ಗಾಡಿ ಲುಕ್ ನೋಡ್ಬಿಟ್ಟೆ. ಆಮೇಲೆ ಇದ್ರಲ್ಲಿ ಟಾಪ್ ಮಾಡಲ್ ಮತ್ತೆ ಅದ್ರಲ್ಲಿ ಸನ್ರೂಫ್ ಎಲ್ಲ ಬರುತ್ತೆ. ಸನ್ರೂಫ್ ಬರ್ತದೆ ಸರ್, ಮ್ಯಾಗ್ ವೀಲ್ ಟೈರ್ ಬರ್ತದೆ ಸರ್. ಅದ್ರಲ್ಲಿ ಮ್ಯಾಗ್ ವೀಲ್ಸ್ ಬರುತ್ತೆ. ನೀವೇನಕ್ಕೆ ಆ ಮಾಡಲ್ ಚೂಸ್ ಮಾಡ್ಲಿಲ್ಲ? ಮಕ್ಕಳು ಎಲ್ಲ ಹಿಂಗೆ ಬಗ್ಗೆ ಎತ್ತುತ್ತವೆ, ಕತ್ತಾಗ್ತವೆ ಅಂದ್ಬಿಟ್ಟು ನಾವು ಇದ್ ಮಾಡಕ್ ಹೋಗಿದ್ವಿ ಸರ್. ಹೌದು, ಅದು ಸೇಫ್ ಅಲ್ಲ ಒಟ್ಟಿನಲ್ಲಿ. ಆದ್ರೆ ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಮಿಡಲ್ ವಾಶ್ ಅಂತ. ನಿಮ್ಗೆ ಇಷ್ಟೊಂದು ನಾಲೆಡ್ಜ್ ಇದೆಯಲ್ಲ, ನನ್ಗೆ ಅದೇ ಖುಷಿ. ಏನಕ್ಕೆ ಅಂದ್ರೆ ಸನ್ರೂಫ್ ಸೇಫ್ ಅಲ್ಲ ಅಂತ. ಹೌದು ಸರ್. ಮತ್ತೆ ಶೋರೂಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಈಗ ನೀವು ಹ್ಯುಂಡೈಗೂ ಹೋಗಿದ್ರಿ, ಕ್ರೆಟಾ ನೋಡಕ್ಕೆ ಅಂತ ಹೇಳಿದ್ರಿ, ಮತ್ತೆ ಟಾಟಾ ನೆಕ್ಸಾನ್ಗೂ ಹೋಗಿದ್ರಿ. ಹೌದು ಸರ್. ಆಮೇಲೆ ಬೇರೆ ಈಗ ಸುಜುಕಿಗೆ ಹೋಗಿದ್ರಿ, ಬ್ರೆಜಾಗೆ. ಬೇರೆ ಇನ್ಯಾವ ಗಾಡಿಗೆ ಹೋಗಿದ್ರಿ? ಸುಮಾರು ಕಂಪ್ನಿಗೆ ಹೋದ ಎಲ್ಲ ರೆಫರೆನ್ಸ್ ಕೊಟ್ರು. ಕಿಯಾದು ಅವ್ರು ಚೆನ್ನಾಗಿ ಅಲ್ಲೇ ಎಲ್ಲ ಚೆನ್ನಾಗಿ ಸರ್ವಿಸ್ ಕೊಟ್ರು ಸರ್. ಟಾಟಾ ಪಂಚ್ ಅಲ್ಲಿ ಸ್ವಲ್ಪ ಇದ್ ಮಾಡಿದ್ರು ಸರ್. ನಮ್ಗೆ ಏನ್ ಮಾಡಿದ್ರು? ಸ್ವಲ್ಪ ಏನೋ ಒಂಥರ ಡೆವಲಪ್ ಆಗಿ ಮಾತಾಡಿದ್ರು ಸರ್. ಟಾಟಾದಲ್ಲಿ ಇಲ್ಲ ಸರ್, ಟಾಟಾ ಪಂಚ್ ಕಂಪ್ನಿಲಿ ಮಂಡ್ಯ ಶೋರೂಮ್ ಅಲ್ಲಿ ಟಾಟಾ ನಮ್ಗೆ ಇಷ್ಟ ಆಗ್ಲಿಲ್ಲ ಸರ್. ಗಾಡಿ ಎಷ್ಟು ಅಂತ ಕೇಳಿದಾಗ ನಾವು ಮಾಮೂಲಿ ಅವತ್ತು ನೀಟಾಗಿ ಹೋಗಿತ್ತಿಲ್ಲ, ಯಾವ್ದೋ ಬಟ್ಟೆ ಹಾಕೊಂಡ್ ಹೋಗಿದ್ದೆ. ಹಳ್ಳಿ ತರ ಬಂದವ್ರೆ ಅನ್ಬಿಟ್ಟು ಏನೋ ಒಂಥರ ಡೆವಲಪ್ ಆಗಿ ಮಾತಾಡೋ ಸರ್. ನನ್ಗೆ ಆ ಕಂಪ್ನಿಲಾಗ ಇಷ್ಟೇ ಆಗ್ಲಿಲ್ಲ ಸರ್, ಆಗ ತಗೊಳ್ಳೇಬಾರ್ದು ಅಂತ. ಆ ಆಟದ ಮೇಲೆ ನಾನು ಬ್ರಿಜ್ ತಗೊಂಡು ಹೋದೆ ಸರ್. ಅದಕ್ಕೆ ತಗೊಂಡೆ. ಆ ಕಂಪ್ನಿ ಬೇಡಕ್ಕೆ ಬೇಡ ಅಂದ್ಬಿಟ್ಟು ನಾನು ಮಾರುತಿ ಸುಜುಕಿ ತಗೊಂಡೆ. ಇವ್ರು ಕಂಪ್ನಿಲಿ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದು ಸರ್. ಎಲ್ಲ ಬಂದು ಟೀ ಕಾಫಿ ಎಲ್ಲ ಕೊಡೋದು, ಓದಿದ ತಕ್ಷಣ ಚೆನ್ನಾಗಿ ಮಾತಾಡ್ಸೋದು. ಕೊಡ್ಲಿ ತಗೊಳ್ಳಿ ಬಿಡ್ಲಿ ಸರ್, ಆ ತರ ಮಾಡ್ಬೇಕು ಸರ್. ಕಂಪ್ನಿಲಿ ಅಂದ್ಮೇಲೆ ಹೋದಾಗ ಇದ್ ಮಾಡ್ಬೇಕು. ಅವ್ರು ಏನೋ ಒಂಥರ ಬಟ್ಟೆ ಮೇಲೆ ನೋಡ್ಬಿಟ್ಟು ಇದ್ ಮಾಡ್ರು ಸರ್. ಇದ್ ತಗೊಂಡಾಗ ರವಿ ಅಂತ ಅವರು ಇನ್ಚಾರ್ಜ್, ಅವ್ರು ಚೆನ್ನಾಗಿ ಅವರು ಮಾಡ್ಕೊಟ್ರು ಸರ್. ನಮ್ಗೆ ಸರ್ವಿಸ್ ಕೊಟ್ರು ಸರ್, ಎಲ್ಲ ಚೆನ್ನಾಗಿ ಹೇಳಿದ್ರು ಸರ್. ಆಮೇಲೆ ಬಸವರಾಜ್ ಅಂತ ಸಿಒ ಅವರು ಚೆನ್ನಾಗಿ ಸರ್ವಿಸ್ ಕೊಟ್ಟು ಈಗಲೂ ಟಚ್ ಅಲ್ಲ ಅವ್ರು ಸರ್. ಈಗಲೂ ಟಚ್ ಏನೋ ಫೋನ್ ಮಾಡಿದ್ರೆ ಯಾವ್ದಕ್ಕೆ ಅಲ್ವೇ ಎಲ್ಲ ನೀಟಾಗಿ ಮಾತಾಡಿ ಹೇಳ್ತಾರೆ ಸರ್. ಟಾಟಾದಲ್ಲಿ ನಿಮ್ಗೆ ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್. ಇನ್ನೆಲ್ಲ ಕಂಪ್ನಿಲಿ ಚೆನ್ನಾಗ್ ಬಂತು ಸರ್. ಕಿಯಾದಲ್ಲಿ ಚೆನ್ನಾಗ್ ಬಂತು. ಕ್ರೆಟಾ ಕಂಪ್ನಿ ಇದು ಅವರು ಚೆನ್ನಾಗ್ ಮಾಡಿ ಸರ್. ಹೋಂಡೈ ಅವರು ಚೆನ್ನಾಗ್ ಕೊಟ್ರು. ಆಮೇಲೆ ಇವ್ರು ಏನು ಮಾರುತಿ ಅವರು ಏನಿಲ್ಲ. ಆಮೇಲೆ ಆಟೋಮೆಟಿಕ್ ಫ್ಯಾಕ್ಟರಿ ಹತ್ರ ಇದ್ರು ಸರ್, ಟೊಯೋಟಾ ಕಂಪ್ನಿ ಅವರು ಒಳ್ಳೆ ಸರ್ವಿಸ್ ಕೊಡ್ತಾರೆ. ಹೋಗಿರಿ ಸರ್. ಅದ್ರ ಗಾಡಿ ಸ್ವಲ್ಪ ಕುಳ್ಳ ಅಂತ, ಅದು ಗಾಡಿ ಚೆನ್ನಾಗೈತೆ. ನಾನು ಸ್ವಲ್ಪ ಕುಳ್ಳ ಅಂದ್ಬಿಟ್ಟು ಬೇಡ ಅಂದೆ ಸರ್. ಅವರು ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಕೊಟ್ರು ಸರ್. ನೀವು ಆಕ್ಚುಲಿ ಎಲ್ಲಾ ಗಾಡಿನೂ ಟೆಸ್ಟ್ ಮಾಡಿದೀರಾ? ಆಲ್ಮೋಸ್ಟ್ ಎಲ್ಲಾ ಕಂಪ್ನಿಗೂ ಹೋಗಿದ್ದೀರಾ ಸರ್? ಎಲ್ಲಾ ಕಂಪ್ನಿ, ಹೋಂಡಾ ಒಂದ್ಬಿಟ್ಟು ಎಲ್ಲದಕ್ಕೂ ಹೋಗಿದ್ದೀರಾ ಸರ್. ಟಾಟಾ ಕಂಪ್ನಿ ಒಂದು ಬ್ಯಾಡ್ ನೇಮ್ ಬತ್ತು ಅಷ್ಟೇ ಸರ್ ನಮ್ಗೆ. ಎಲ್ಲಾ ಕಂಪ್ನಿಲೂ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರು ಸರ್. ಓಕೆ, ನೋಡಿ ಈ ತರ ಗಾಡಿನ ಸುಮ್ನೆ ತಗೋಬಾರ್ದು. ಎಲ್ಲಾ ಗಾಡಿನೂ ಟೆಸ್ಟ್ ಮಾಡಿ ಯಾವ್ದು ಬೆಸ್ಟ್ ಇದೆ ಅನ್ನೋದನ್ನ ಚೂಸ್ ಮಾಡೋದು ಬೆಟರ್. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ಚೂಸ್ ಮಾಡೋದು ಬೆಟರ್. ಲುಕ್ ನೋಡ್ಬೇಕು ಸರ್. ಈಗ ನೀವು ಆಲ್ರೆಡಿ ಆಲ್ಮೋಸ್ಟ್ 1000 ಕಿಲೋಮೀಟರ್ ಹತ್ರ ಓಡಿಸಿದೀರಾ 20 ದಿನದಲ್ಲಿ. ಹೌದು ಸರ್. ಸೊ ಗುಂಡಿಗೆಲ್ಲ ಬಿಟ್ರೆ ಯಾವ ತರ ಫೀಲ್ ಇದೆ ಗಾಡಿ? ತೊಂದರೆ ಸರ್, ಆಕ್ಷನ್ ಮಾಡಿಸುತ್ತೆ ಸರ್. ಏನು ಅಷ್ಟೇನು ಇದಾಗಲ್ಲ ಸರ್. ಏನೋ ಸ್ಮೂತ್ ಆಗಿ ಹೋಯ್ತು ಸರ್, ಏನ್ ತೊಂದರೆ ಇಲ್ಲ. ಓಕೆ, ಏನು ಸ್ಟಿಫ್ ಇಲ್ಲ ಸಸ್ಪೆನ್ಷನ್? ನಾನು 2-3 ಸಾವಿರ ಗುಂಡಿಗೆ ಬಿಟ್ಬಿಟ್ಟೆ ಸರ್ ಸಡನ್ ಆಗಿ. ಬಂದಿ ಸರ್, ಆಗ ಏನಿಲ್ಲ ಸರ್, ಏನು ಇದಾಗ್ಲಿಲ್ಲ ಸರ್. ಗೊತ್ತಾಗ್ಲಿಲ್ಲ ಸರ್. ಹೊಸದು ಸರ್ ಇದು, ಹಳೆ ಗಾಡಿ ಆಮೇಲೆ ಇದು ಹೊಸದಲ್ವಾ ಬಿಟ್ಬಿಟ್ಟೆ. ಆಗ ಏನಿಲ್ಲ, ಸ್ಮೂತ್ ಆಗಿ ಹೋಯ್ತು ಸರ್, ಏನ್ ತೊಂದರೆ ಇಲ್ಲ ಸರ್, ಚೆನ್ನಾಗಿ ಹೋಯ್ತು ಸರ್. ಸೊ ಇನ್ನ ಗಾಡಿ ಬಗ್ಗೆ ಬಂದ್ರೆ ನಾನು ನಿಮ್ಗೆ ಫಸ್ಟ್ ಇದ್ರ ಕೀ ತೋರಿಸ್ಬಿಡ್ತೀನಿ. ಸುಜುಕಿ ಗಾಡಿಗಳಿಗೆ ಆಲ್ಮೋಸ್ಟ್ ಆಲ್ ಇದೇ ತರ ಕೀ ಬರುತ್ತೆ. ಟಾಪ್ ಮಾಡಲ್ ಅಲ್ಲಿ ನಿಮ್ಗೆ ಕೀಲೆಸ್ ಬರುತ್ತೆ. ಲಾಕ್, ಇದು ಅನ್ಲಾಕ್. ಫ್ರಂಟ್ ಅಲ್ಲಿ ನಿಮ್ಗೆ ದೊಡ್ಡದೊಂದು ಸುಜುಕಿ ಲೋಗೋ ಇದೆ. ಡೆಲಿವರಿ ಕೊಡ್ಬೇಕಾದ್ರೆ ಸ್ಟ್ರಾಪ್ ಹಾಕಿರೋದು ಹಾಗೇನೆ ಇದೆ. ಇನ್ನ
ಆಕ್ಚುಲಿ ಈ ಗಾಡಿ ತಗೊಂಡು ಅವ್ರು ಹೇಳ್ದಂಗೆ 25 ದಿನ ಆಗಿರೋದು. ಹಾಗೇನೆ ಯಾವುದೇ ರೀತಿ LED ಲೈಟ್ಸ್ ಬರಲ್ಲ, ಹೆಡ್ಲೈಟ್ ಇಂಡಿಕೇಟರ್ ಎಲ್ಲ ಆಲೋಜನೆ ಬರೋದು. ಬಟ್ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲೈಟ್ ಕೊಟ್ಟಿದ್ದಾನೆ. ಸೊ ಚೆನ್ನಾಗಿದೆ, ಇದು ಥ್ರೋ ಚೆನ್ನಾಗಿ ಬರುತ್ತೆ ಪ್ರೊಜೆಕ್ಟರ್ ಆಗಿರೋದ್ರಿಂದ. ಮತ್ತೆ ಇನ್ನ ಫ್ರಂಟ್ ಗ್ರಿಲ್ ಡಿಸೈನ್ ನೋಡಬಹುದು, ಇಲ್ಲಿ ಸ್ವಲ್ಪ ಗ್ರಿಲ್ ಎಲಿಮೆಂಟ್ ಇದೆ, ಇನ್ನ ಕೆಳಗಡೆ ದೊಡ್ಡದಾಗಿದೆ ಗ್ರಿಲ್. ಆಮೇಲೆ ಇದರಲ್ಲಿ ಟಾಪ್ ಮಾಡಲ್ ಅಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಬಟ್ ಇದು ಮಿಡಲ್ ವರ್ಷನ್ ಆಗಿರೋದ್ರಿಂದ ಅದೇ ರೀತಿ ಫ್ರಂಟ್ ಕ್ಯಾಮ್ರಾ ಇಲ್ಲ 360 ಡಿಗ್ರಿ ಕ್ಯಾಮ್ರಾ ಏನು ಬರಲ್ಲ. ಫಾಗ್ ಲ್ಯಾಂಪ್ ಕೂಡ ಬರಲ್ಲ, ನೀವು ಬೇಕಾದ್ರೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗಿ ಹಾಕ್ಸ್ಕೋಬಹುದು ಫಾಗ್ ಲ್ಯಾಂಪ್ ನ. ಇನ್ನ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದ್ರೆ 198 mm ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್. ಬೇಜಾನ್ ಗ್ರೌಂಡ್ ಕ್ಲಿಯರೆನ್ಸ್ ಇದು ನಮ್ಮ ಇಂಡಿಯನ್ ರೋಡ್ಸ್ಗೆ. ಬನ್ನಿ ಈಗ ಇದ್ರದ್ದು ಇಂಜಿನ್ ತೋರಿಸ್ಬಿಡ್ತೀನಿ. ಇದು ಆಕ್ಚುಲಿ ನಿಮ್ಗೆ 1500 cc ಇಂಜಿನ್ ಬರುತ್ತೆ, ಅಂದ್ರೆ 1.5 ಲೀಟರ್. ಇದು ನಿಮ್ಗೆ ಪೆಟ್ರೋಲ್ ಅಲ್ಲಿ 103 BHP ಮತ್ತೆ 138 ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನ CNG ಅಂತ ಬಂದ್ರೆ CNG ನಲ್ಲಿ 87 BHP ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ 120 ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ CNG ನಲ್ಲಿ ಆಟೋಮೆಟಿಕ್ ಸ್ವಲ್ಪ ಪವರ್ ಡ್ರಾಪ್ ಆಗುತ್ತೆ, 103 BHP ಇಂದ 87 BHP ಬರುತ್ತೆ. ಇನ್ಸುಲೇಷನ್ ನೋಡಬಹುದು, ಇದು ಸೆಕೆಂಡ್ ಬೇಸ್ ವೇರಿಯಂಟ್ ಆಗಿದ್ರು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ಸುಲೇಷನ್ ಎಲ್ಲ. ನಿಮ್ಗೆ ಒಳಗಡೆ NVH ಲೆವೆಲ್ಸ್ ತುಂಬಾ ಕಡಿಮೆ ಇರುತ್ತೆ, ಯಾವುದೇ ರೀತಿ ಜಾಸ್ತಿ ನಾಯ್ಸ್ ಬರಲ್ಲ. ಇನ್ನ ಅಲ್ಲಿ ಒಳಗಡೆನೂ ಕೂಡ ಇನ್ಸುಲೇಷನ್ ಮಾಡಿದ್ದಾರೆ ನೋಡಿ. ಟೈರ್ಸ್ ನೋಡಬಹುದು, MRF ಟೈರ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಟೈರ್ ಸೈಜ್ ಬಂದು 215/60 R16, ಅಂದ್ರೆ 16 ಇಂಚ್ ವೀಲ್ಸ್ ಇದೆ. ಆಬ್ವಿಯಸ್ಲಿ ಹೈವೇ ಟೈರನ್ ಟೈರ್ಸ್ ಕೊಟ್ಟಿರೋದು. ಸೊ ಸಸ್ಪೆನ್ಷನ್ ನೋಡಬಹುದು ನೀವು. ಓಲ್ಡ್ ಮಾಡೆಲ್ ಕೂಡ ಓಡಿಸಿದೀನಿ. ಸೊ ನಿಮ್ಗೆ ಆಲ್ಮೋಸ್ಟ್ ಅಂದ್ರೆ ಬ್ಯಾಡ್ ರೋಡ್ಸ್ ಅಲ್ಲಿ ಯಾವ್ದೇ ರೀತಿ ನಿಮ್ಗೆ ಗುಂಡಿ ಫೀಲ್ ಆಗೋದು ಆತರ ಏನು ಆಗಲ್ಲ. ಚೆನ್ನಾಗಿ ಕೊಟ್ಟಿದ್ದಾನೆ ಸಸ್ಪೆನ್ಷನ್, ಅಂದ್ರೆ ಸ್ಮೂತ್ ಇಲ್ಲ ಹಾರ್ಡ್ ಇಲ್ಲ ಆತರ ಇದೆ, ಮೀಡಿಯಂ ಆಗಿ ಸೆಟ್ ಮಾಡಿದ್ದಾನೆ. ಹೈವೇಗೂ ಚೆನ್ನಾಗಿರ್ಬೇಕು ಮತ್ತೆ ಬ್ಯಾಡ್ ರೋಡ್ಗೂ ಚೆನ್ನಾಗಿರ್ಬೇಕು ಆತರ. ಇನ್ನ ಬಾಡಿ ಕ್ಲಾಡಿಂಗ್ ಬಂದು ಬ್ಲಾಕ್ ಕಲರ್ ಅಲ್ಲಿ ಇದೆ. ಇವರು ಆಕ್ಸೆಸರೀಸ್ ಆಗಿ ರೈನ್ ವೈಸರ್ಸ್ ಹಾಕ್ಸಿದ್ದಾರೆ. ಇನ್ನ ಬ್ಯಾಕ್ ಪ್ರೊಫೈಲ್ ಬಂದ್ರೆ ಇಲ್ಲಿ ಶಾರ್ಕ್ ಫಿನ್ ಆಂಟೆನಾ ಇದೆ, ಹಾಗೇನೆ ಇಲ್ಲಿ ಕೆಳಗಡೆ ರಿಫ್ಲೆಕ್ಟರ್ಸ್ ಇದೆ, ಇದು ಟೇಲ್ ಲೈಟ್ಸ್, ಮತ್ತೆ ಇಲ್ಲಿ CNG ಬ್ಯಾಡ್ಜಿಂಗ್ ಇದೆ, CNG ವೇರಿಯಂಟ್ ಆಗಿರೋದ್ರಿಂದ. ಬೂಟ್ ನ ಓಪನ್ ಮಾಡೋದಕ್ಕೆ ಇಲ್ಲೊಂದು ಬಟನ್ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಬೂಟ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಅಂದ್ರೆ ಇದರಲ್ಲಿ ಆಟೋಮೆಟಿಕ್ ಟೈಲ್ ಗೇಟ್ ಎಲ್ಲ ಇರೋದು, ಹೈಡ್ರಾಲಿಕ್ ಸ್ಟ್ರಟ್ಸ್ ಬರುತ್ತೆ. ಸೊ ಇದರಿಂದ ಇದು ಆಟೋಮೆಟಿಕ್ ಓಪನ್ ಆಗುತ್ತೆ. ಮಾರುತಿ ಅವರು CNG ವೇರಿಯಂಟ್ ಬ್ರೆಜಾದು ಬೂಟ್ ಸ್ಪೇಸ್ ನ ಎಷ್ಟು ಲೀಟರ್ ಇದೆ ಅಂತ ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ. ಬಟ್ ನೋಡ್ಬೋದು ನೀವು, ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಇದ್ರ ಮೇಲೆ ನೀವು ಲಗೇಜ್ ನ ಹಾಕೋಬಹುದು, ಬಟ್ ಇದ್ರ ಕೆಳಗಡೆ ಆಲ್ಮೋಸ್ಟ್ ಅಲ್ಲೂ ನೀವು ಸ್ವಲ್ಪನೇ ಲಗೇಜ್ ಹಾಕಕ್ಕಾಗೋದು. ಏನಕ್ಕೆ ಅಂದ್ರೆ CNG ಟ್ಯಾಂಕ್ ಬಂದು ಇಲ್ಲಿ ಬರುತ್ತೆ. ಸೊ ಇದನ್ನ ಇವರು ಕೆಳಗಡೆ ಕೊಡ್ಬೋದಿತ್ತು, ಬಟ್ ಕೆಳಗಡೆ ನಿಮ್ಗೆ ಸ್ಪೇರ್ ವೀಲ್ ಬರುತ್ತೆ. ಇದು ಆಕ್ಚುಲಿ 16 ಇಂಚ್ ಇದೆ, ಇದ್ರಲ್ಲಿ ಯಾವ್ದೇ ರೀತಿ ಸೈಜ್ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಇವರು. ನಾನೇನಾದ್ರು ಜಾಸ್ತಿ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಬೇಕಾದ್ರೆ ನೀವು ಕ್ಯಾರಿಯರ್ ನ ಹಾಕ್ಸ್ಕೋಬಹುದು ಮೇಲ್ಗಡೆ. ಸೊ ಮೇಲ್ಗಡೆ ನೀವು ಲಗೇಜ್ ನ ಹಾಕೊಂಡು ಹೋಗ್ಬೋದು. ರಿವರ್ಸ್ ಕ್ಯಾಮ್ರಾ ಇದೆ, ಆಮೇಲೆ 2 ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಹತ್ತೋದಿಕ್ಕೂ ತುಂಬಾ ಈಸಿ, ಏನ್ ಅಷ್ಟೊಂದೇನು ಅನ್ಕಂಫರ್ಟಬಲ್ ಅಂತ ಏನ್ ಅನ್ಸಲ್ಲ. ಇನ್ನ ಲೆಗ್ ರೂಮ್ ಕೂಡ ಚೆನ್ನಾಗಿದೆ, ಅಂಡರ್ ಥೈ ಸಪೋರ್ಟ್ ಕೂಡ ಚೆನ್ನಾಗಿದೆ, ನೋಡ್ಬೋದು ನೀವು ಇಲ್ಲಿ. ಗೈಸ್ ಬನ್ನಿ ಈಗ ಗಾಡಿ ಓಡಿಸಿ ನೋಡೋಣ. ಆಕ್ಚುಲಿ ಡ್ರೈವರ್ ಸೀಟ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ಹೈಟ್ ಅಡ್ಜಸ್ಟ್ಮೆಂಟ್ ಬರಲ್ಲ, ಟಾಪ್ ಮಾಡಲ್ ಅಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ಇದು ಪೆಟ್ರೋಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇದು CNG ಗೆ ಸ್ವಿಚ್ ಆಗೋದು. ಮತ್ತೆ ಇದರಲ್ಲಿ 5 ಗೇರ್ ಬರುತ್ತೆ, 5 ಫಾರ್ವರ್ಡ್ 1 ರಿವರ್ಸ್. ಸರ್ ಇದು ರಿವರ್ಸ್ ಗೇರ್ ಒಂದೊಂದ್ಸಲ ಸಿಗಾಕೊಳ್ಳುತ್ತೆ ಅಲ್ವಾ? ಏನಿಲ್ಲ ಸರ್, ಅದು ಕ್ಲಚ್ ಅಮ್ಮಿಕೊಂಡು ಒಂದೊಂದ್ಸಲ ಸಿಗಾಕೊಳ್ಳುತ್ತೆ ತಾನೆ? ಇಲ್ಲ ಸರ್. ಓಕೆ, ನಿಮ್ಗೇನು ಫೀಲ್ ಆಗಿಲ್ವಾ ಅದು ಇದುವರೆಗೂ? ಏನಿಲ್ಲ, ಯಾಕಂದ್ರೆ ಎಲ್ಲಾ ಸುಜುಕಿ ಗಾಡಿನಲ್ಲೂ ಅದೇ ಪ್ರಾಬ್ಲಮ್. ಏನಂದ್ರೆ ಇದು ರಿವರ್ಸ್ ಗೇರ್ ಹಾಕ್ದಾಗ ಹಿಡ್ಕೊಂಡಂಗ ಆಗುತ್ತೆ. ಆಗ ಏನ್ ಮಾಡ್ಬೇಕು, ಮತ್ತೆ ನಾವು ಕ್ಲಚ್ ನ ಬಿಟ್ಟು ಇನ್ನೊಂದ್ಸಲ ಕ್ಲಚ್ ಹಿಡಿದ್ರೆ ಆಗ ಮತ್ತೆ ಬೀಳುತ್ತೆ. ನಮ್ಗೆ ಆತರ ಆಗಿಲ್ಲ. ಹಾಗೇನೆ 4 ವಿಂಡೋಸ್ ಕೂಡ ಪವರ್ ವಿಂಡೋಸ್ ಬರುತ್ತೆ. ಡ್ರೈವರ್ ಸೈಡ್ ಅಲ್ಲಿ 1 ಟಚ್ ಅಪ್ 1 ಟಚ್ ಡೌನ್ ಇದೆ. ಈಗ ಇದು ಆಕ್ಚುಲಿ CNG ಮೂವ್ ಆಗ್ತಾ ಇರೋದು ಗಾಡಿ. ನಾನು ಈ ಗಾಡಿನಲ್ಲಿ ಟಾಪ್ ಸ್ಪೀಡ್ ಹೊಡಿಯೋದು ಆತರ ಏನು ಮಾಡಲ್ಲ, ಯಾಕಂದ್ರೆ ಗಾಡಿ ತಗೊಂಡು ಈಗ ಬರೀ 20 ದಿನ ಆಗಿದೆ ಅಷ್ಟೇ. ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ ಇನ್ನ. ನೋಡಿ ಇಲ್ಲೊಂದು ಗುಂಡಿ ಇದೆ, ಸರಿಯಾಗೈತೆ ಇದು ಗುಂಡಿ. ಸೊ ಏನು ಗೊತ್ತಾಗಲ್ಲ, ಬಟ್ ಸ್ವಿಫ್ಟ್ ಇದ್ರಲ್ಲೆಲ್ಲ ನೀವ್ ಹಿಂಗ್ ಬರಕ್ಕಾಗಲ್ಲ ಅಲ್ವಾ? ಹೌದು ಸರ್. ಆಮೇಲೆ ಇದ್ರದ್ದು ಸೇಫ್ಟಿ ರೇಟಿಂಗ್ 4 ಸ್ಟಾರ್ ಬರುತ್ತೆ. ಹೌದು ಸರ್. ನೀವು ಯಾವ್ದೇ ಗಾಡಿ ತಗೋಬೇಕಾದ್ರೆ ಇದೊಂದು ತಲೆಗೆ ಇಟ್ಕೊಳ್ಳಿ, ಸೇಫ್ಟಿ ರೇಟಿಂಗ್ ಮಿನಿಮಮ್ 4 ಸ್ಟಾರ್ ಇರ್ಬೇಕು. 3 ಸ್ಟಾರ್ 2 ಸ್ಟಾರ್ 1 ಸ್ಟಾರ್ ಇದೆಲ್ಲ ತಗೊಳಕ್ ಹೋಗ್ಬೇಡಿ. ನೀವು ವೈಟ್ ಯಾಕೆ ಚೂಸ್ ಮಾಡಿದ್ರಿ? ನಮ್ಗೆ ಚೆನ್ನಾಗಿತ್ತು ಸರ್, ಗಾಡಿ ಲುಕ್ ಕಾಣ್ತದೆ ವೈಟ್ ಅಂದ್ಬಿಟ್ಟು ತಗೊಂಡೆ ಸರ್ ನಾವು. ಸರ್ ಗಾಡಿನ ತಗೊಂಡ್ಮೇಲೆ ದೂರ ಅಂದ್ರೆ ಎಲ್ಲಿ ತನಕ ಹೋಗಿದ್ದೀರಾ? ನಾವು ಸರ್ ತುಮಕೂರ್ಗೆ ಹೋಗಿದ್ವಿ ಸರ್. ತುಮಕೂರ್ಗೆ ಹೋಗಿದ್ರಾ? ತುಮಕೂರಿಂದ ಆಚೆಗೆ ಗೊರವನಹಳ್ಳಿ ಲಕ್ಷ್ಮೀದೇವಿ, ಅಲ್ಲಿಂದ 30 ಕಿಲೋಮೀಟರ್ ತುಮಕೂರಿಂದ. ಓಕೆ, ಅಲ್ಲಿ ಹೋಗಿದ್ ಬಂದ ಸರ್. ಅಂದ್ರೆ ಆಲ್ಮೋಸ್ಟ್ ಒಂದು 400-500 ಕಿಲೋಮೀಟರ್ ಹೋಗಿದ್ದೀರಾ? ಸರ್ 700 ಕಿಲೋಮೀಟರ್ ಸರ್. 700 ಆಗಿತ್ತಾ? ಓಕೆ. ಸೊ ಅಲ್ಲೇನಾರು ನಿಮ್ಗೆ ಯಾವ ತರ ಫೀಲ್ ಆಯ್ತು ಗಾಡಿ? ಇಲ್ಲ ಸರ್, ಏನಿಲ್ಲ, ತುಂಬಾ ಇಷ್ಟ ಆಯ್ತು ಸರ್ ನಮ್ಗೆ. ಇದುವರೆಗೂ ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್, ಯಾವ್ದು ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ ನಾನು ಪೆಟ್ರೋಲ್ ಹಾಕೊಂಡಿದ್ದೀನಿ. ಪೆಟ್ರೋಲ್ CNG ಸ್ವಿಚ್ ಮಾಡಕ್ಕೆ ಇಲ್ಲೊಂದು ಬಟನ್ ಇದೆ. ಸೊ ಇದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಸ್ವಿಚ್ ಆಗುತ್ತೆ. ನೀವೇನು ಗಾಡಿನ ನಿಲ್ಲಿಸ್ಬೇಕು ಅಂತ ಏನಿಲ್ಲ.
ಪೆಟ್ರೋಲ್ ಇಂದ CNG ಗೆ, CNG ಇಂದ ಪೆಟ್ರೋಲ್ ಗೆ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಪೆಟ್ರೋಲ್ ಗೆ ಹಾಕಿದ ತಕ್ಷಣ ಅದೊಂದು ಪವರ್ ಫೀಲ್ ಆಗುತ್ತೆ. 87 BHP ಇಂದ 103 BHP ಗೆ ಸ್ವಿಚ್ ಆಗುತ್ತೆ. CNG ಏನಕ್ಕಪ್ಪ ಅಂದ್ರೆ ಈಗ ನೀವು ಲಾಂಗ್ ಹೋಗ್ತಾ ಇದ್ದೀರಾ, ನನ್ಗೇನು ಅಷ್ಟೊಂದು ಪವರ್ ಬೇಗ ನೆಸೆಸಿಟಿ ಇಲ್ಲ. CNG ನಲ್ಲೂ ಟಾಪ್ ಸ್ಪೀಡ್ ಎಲ್ಲ ಹೋಗುತ್ತೆ, ಬಟ್ ಅದೇ ತರ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ನ ಈ ಗಾಡಿದು ಟಾಪ್ ಸ್ಪೀಡ್ ಅಂತ ಬಂದ್ರೆ 180 ತನಕ ಕ್ಲೈಮ್ ಮಾಡ್ತಾರೆ ಸುಜುಕಿ ಅವರು. ನನ್ನ ಪ್ರಕಾರ 200 ಹೋಗುತ್ತೆ ಇದು ಗಾಡಿ. ನೀವು ಮ್ಯಾಕ್ಸಿಮಮ್ ಸ್ಪೀಡ್ ಅಂದ್ರೆ ಎಲ್ಲಿ ತನಕ ಓಡಿಸಿದೀರಾ ಸರ್? ಸರ್ ನಾನೊಂದು 100 ಅಷ್ಟೇ ಸರ್. 100? ಓಕೆ, ಜಾಸ್ತಿ ಹೋಗಬಾರ್ದು. ಇಲ್ಲ ಸರ್, ಗಾಡಿ ಅಂತೂ ಫುಲ್ ಸ್ಮೂತ್ ಆಗಿದೆ. ಅಂದ್ರೆ ಈಗ ನಾವು ಎಲ್ಲಾ ಗ್ಲಾಸ್ ನ ಕ್ಲೋಸ್ ಮಾಡ್ಬಿಟ್ರೆ ಹೌದು ಸರ್, ಹೊರಗಡೆ ಸೌಂಡ್ ಅಷ್ಟೊಂದು ಕೇಳಲ್ಲ ಒಳಗೆ. ಹಾಗೇನೆ ಇದರಲ್ಲಿ ಸಿಂಗಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಮತ್ತೆ ಡಿಸ್ಪ್ಲೇ ನೋಡಬಹುದು ನೀವು, ಟಚ್ ಸ್ಕ್ರೀನ್. ಇದನ್ನ ಇವರು ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗಿ ಹಾಕ್ಸ್ಕೊಂಡಿರೋದು ಕಂಪ್ನಿನಲ್ಲೇ. ಆಂಡ್ರಾಯ್ಡ್ ಆಪಲ್ ಕಾರ್ ಪ್ಲೇ ಎರಡು ಬರುತ್ತೆ. ಈ ಮ್ಯಾನ್ಯುಯಲ್ ಡಿಮ್ಮಿಂಗ್ IRBM ಬರುತ್ತೆ. ಸೊ ಸನ್ ಶೇಡ್ಸ್ ಕೂಡ ನೋಡ್ಬೋದು ನೀವು. ಸನ್ ಶೇಡ್ಸ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಮಿರರ್ಸ್ ಬರಲ್ಲ. ಸರ್ ಫೈನಲ್ ಆಗಿ ಈ ಗಾಡಿನ ತಗೋಬೇಕು ಅನ್ಕೊಂಡಿರೋರ್ಗೆ ಏನ್ ಹೇಳ್ತೀರಾ? ತಗೊಳ್ಳಿ ಅಂತ ಹೇಳ್ತೀವಿ ಸರ್. ತುಂಬಾ ಚೆನ್ನಾಗಿದೆ ಸರ್ ಗಾಡಿ, ಚೆನ್ನಾಗೈತೆ. ಹಿಂದ್ಗಡೆ ಸ್ಪೇಸ್ ಎಲ್ಲ ಚೆನ್ನಾಗೈತೆ ಸರ್, ಏನ್ ತೊಂದ್ರೆ ಇಲ್ಲ ಸರ್. ಸ್ಮೂತ್ ಆಗೈತೆ ಗಾಡಿ, ತಗೊಳ್ಳಿ ಅಂತ ಹೇಳ್ತೀವಿ. ನಮ್ಗೆ ಇಷ್ಟ ಆಯ್ತು ಸರ್ ಗಾಡಿ. ನೆಕ್ಸಾನ್ ಗಿಂತ ಸ್ವಲ್ಪ ಲುಕ್ ಇದೆ ಸರ್ ಗಾಡಿ ಇದು. ನಿಮ್ಗೆ ನೆಕ್ಸಾನ್ ಗಿಂತ ಈ ಗಾಡಿನೇ ನಮ್ಗೆ ಈ ಗಾಡಿ ಲೈಕ್ ಆಯ್ತು ಸರ್ ನನಗೆ. ಓಕೆ ಸರ್, ಕೊನೆಯದಾಗಿ ನಿಮ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಗಾಡಿನ ಕೊಟ್ಟಿದ್ದಕ್ಕೆ, ರಿವ್ಯೂ ಮಾಡೋದಕ್ಕೆ. ಥ್ಯಾಂಕ್ಸ್. ಸೊ ಗೈಸ್, ಇದಿಷ್ಟು ಮಾರುತಿ ಸುಜುಕಿ ಬ್ರೆಜಾ ಬಗ್ಗೆ CNG ವೇರಿಯಂಟು. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.